ಸ್ನೇಹಿತರೆ ನಮಸ್ಕಾರ. ಪ್ರತಿಯೊಂದು ವಿಚಾರಕ್ಕೂ ಕೂಡ ಎರಡು ಆ್ಯಂಗಲ್ ಇರ್ತದೆ. ಪ್ರತಿಯೊಂದು ನಾಣ್ಯಕ್ಕೂ ಕೂಡ ಎರಡು ಮುಖ ಇರೋ ಹಾಗೆ ಪ್ರತಿಯೊಂದು ವಿಚಾರನೂ ಕೂಡ ಹಾಗೆ. ನಾವು ಒಂದು ಆ್ಯಂಗಲಲ್ಲಿ ನೋಡಿರ್ತೀವಿ, ಮತ್ತೊಂದು ಆ್ಯಂಗಲಲ್ಲಿ ನೋಡೋಕ್ಕೆ ಹೋಗಲ್ಲ. ಇಲ್ಲೂ ಕೂಡ ಹಾಗೆ ಆಗಿರೋದು. ನಟ ರಂಜಿತ್, ಬಿಗ್ ಬಾಸ್ನ ಸ್ಪರ್ಧಿಯಾಗಿದ್ದಂತಹ ರಂಜಿತ್ ಅವರ ವಿಚಾರದಲ್ಲೂ ಕೂಡ ಹೀಗೆ ಆಗಿದೆ. ರಂಜಿತ್ ಅವರ ಅಕ್ಕ ಮತ್ತು ಹೆಂಡತಿ ಕಿತ್ತಾಡ್ಕೊಂಡಿದ್ದಾರೆ. ಮನೆ ವಿಚಾರಕ್ಕೆ ಶುರುವಾದಂಥ ಕಿತ್ತಾಟ ಬೀದಿ ರಂಪಾಟವಾಗಿತ್ತು. ಜೊತೆಗೆ ಇಲ್ಲಿ ರಂಜಿತ್ ಹೆಂಡತಿಗೆ ಹೊಡೆದಿದ್ದಾರೆ ಅನ್ನುವಂಥ ವಿಚಾರದ ಬಗ್ಗೆನೂ ಕೂಡ ಆರೋಪಗಳು ಕೇಳಿಬಂದಿತ್ತು. ರಂಜಿತ್ ಅವರ ಅಕ್ಕ ಮತ್ತು ಭಾವನ ಮೇಲೂ ಕೂಡ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ರು ಅನ್ನುವಂಥ ವಿಚಾರನೂ ಕೂಡ ಕೇಳಿಬಂದಿತ್ತು. ಆರಂಭದಲ್ಲಿ ರಂಜಿತ್ ತಮ್ಮದೇ ಆ್ಯಂಗಲ್ನಲ್ಲಿ ಒಂದಷ್ಟು ಸ್ಪಷ್ಟನೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಈ ಮನೆಯನ್ನು ನಾನು ಕಷ್ಟಪಟ್ಟು ಶನಿ ಧಾರಾವಾಹಿ ಮಾಡಿದಂಥ ಸಂದರ್ಭದಲ್ಲಿ ನಾನು ಕಷ್ಟಪಟ್ಟು ತೆಗೆದುಕೊಂಡಿರೋದು. ನನ್ನ ಹೆಸರಿಗೆ ಲೋನ್ ಆಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಅಕ್ಕನ ಹೆಸರಿಗೆ ಲೋನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಕೆ ಹೆಸರಲ್ಲಿ ಮನೆ ಮಾಡಿದ್ದು. ಈಗ ನೋಡಿದ್ರೆ ಆಕೆ ನಂದೇ ಮನೆ ಅನ್ನೋ ರೀತಿಯಲ್ಲಿ ನನ್ನನ್ನು ಹೊರಗಡೆ ಹಾಕೋದಕ್ಕೆ ಪ್ಲಾನನ್ನು ಮಾಡ್ತಿದ್ದಾಳೆ ಅಂತ ಹೇಳಿ ರಂಜಿತ್ ಆರೋಪವನ್ನು ಮಾಡಿದರು. ನನ್ನ ಮದುವೆ ಆದ ಬಳಿಕ ಇವೆಲ್ಲದೂ ಕೂಡ ಹೆಚ್ಚಾಯಿತು ಅನ್ನುವಂಥ ವಿಚಾರವನ್ನು ಕೂಡ ರಂಜಿತ್ ಸ್ಪಷ್ಟಪಡಿಸಿದರು. ಇನ್ನು ರಂಜಿತ್ ಅವರ ಹೆಂಡತಿ ಮೇಲೂ ಕೂಡ ಅಕ್ಕ ಹಲ್ಲೆ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು, ಸಾಕಷ್ಟು ಸಲ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳ ಸುರಿಮಳೆಯನ್ನೇ ಮಾಡಿದರು. ಆದರೆ ಇದಾಗಿ ಕೆಲವು ಕ್ಷಣಗಳಲ್ಲಿ ಅಥವಾ ಕೆಲವೇ ಗಂಟೆಗಳ ಒಳಗಡೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ತಿರುವನ್ನೇ ಕೊಟ್ಟಿದ್ದಾರೆ ಸ್ವತಃ ರಂಜಿತ್ ಅವರ ಅಕ್ಕ. ಅಂದರೆ ಇಲ್ಲಿ ರಂಜಿತ್ ಅವರ ಅಕ್ಕ ಹೇಳಿರುವಂತಹ ಒಂದಷ್ಟು ಗಂಭೀರವಾದಂಥ ವಿಚಾರಗಳನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಅಥವಾ ಇದು ಸತ್ಯವಾಗಿದ್ದರೆ ರಂಜಿತ್ಗೆ ಈ ಪ್ರಕರಣದಲ್ಲಿ ಮುಳುವಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಆಕೆ ನೇರವಾಗಿ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾಳೆ. ನಾನು ಕಷ್ಟಪಟ್ಟು ತೆಗೆದುಕೊಂಡಿರುವಂಥ ಮನೆಯನ್ನು ಅವನಿಗೆ ಯಾಕೆ ಗಿಫ್ಟ್ ಥರ ಕೊಡಬೇಕು ಅಂತ ಹೇಳಿಬಿಟ್ಟು ರಂಜಿತ್ ಅವರ ಅಕ್ಕ ಸಹೋದರಿ ರಶ್ಮಿ ಅವರು ಕಿಡಿಕಾರಿದ್ದಾರೆ. ಈ ಖಾಸಗಿ ಮಾಧ್ಯಮಗಳ ಜೊತೆಗೆ ಮಾತನಾಡಿರುವಂತಹ ರಶ್ಮಿ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. 2017-18ರಲ್ಲಿ ನಾನು 2 ಫ್ಲ್ಯಾಟನ್ನು ತೆಗೆದುಕೊಳ್ತೀನಿ. ಆಗಿನಿಂದನೂ ಕೂಡ ನಾನು EMI ಕಟ್ಕೊಂಡು ಬರ್ತಾ ಇದ್ದೀನಿ. ರಂಜಿತ್ ಮದುವೆ ಆದ ಮೇಲೆ ನನಗೆ 3 BHK ಮನೆ ಕೊಡು, ನನ್ನ ಮಗಳಿಗೆ 1 ರೂಮ್, ನನಗೆ ಹಾಗೂ ನನ್ನ ಹೆಂಡತಿಗೆ 1 ರೂಮ್ ಬೇಕು ಅಂತೇಳಿ ಕೇಳ್ತಾನೆ. ಅಪ್ಪ 1 ರೂಮ್ನಲ್ಲಿ ಇರ್ತಾರೆ, ನಾನು ಪ್ರತಿ ತಿಂಗಳು ಬಾಡಿಗೆ ಕಟ್ತೀನಿ ಅಂತ ಹೇಳಿದ್ದ. ಅದಕ್ಕೆ ಸರಿ ಅಂತೇಳ್ಬಿಟ್ಟು ಹೇಳಿದೆ. ಅದಾದ ಮೇಲೆ 1 ತಿಂಗಳು ಬಾಡಿಗೆಯನ್ನು ಕೂಡ ಕಟ್ಟಿದ್ದ. 2ನೇ ತಿಂಗಳು ಬಾಡಿಗೆ ಕೇಳಿದರೆ ಫ್ಲಾಟನ್ನು ನನ್ನ ಹೆಂಡತಿ ಹೆಸರಿಗೆ ಬರೆದು ಕೊಡು ಅಂತೇಳಿ ಹೇಳ್ತಾನೆ. ನಾನು ಕಷ್ಟಪಟ್ಟು ತೆಗೆದುಕೊಂಡಿರುವಂತಹ ಮನೆಯನ್ನು ಅವನ ಹೆಸರಿಗೆ ಅಥವಾ ಅವನಿಗೆ ಗಿಫ್ಟ್ ಆಗಿ ಕೊಡೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಜೊತೆಗೆ ಇಲ್ಲಿ ನಾನು ಕಷ್ಟಪಟ್ಟು ತೆಗೆದುಕೊಂಡಿರುವಂಥ ಮನೆ ಇದು, ಇದನ್ನು ಅವನ ಹೆಂಡತಿ ಹೆಸರಿಗೆ ನಾನು ಹೇಗೆ ಮಾಡಿಕೊಡ್ಲಿ ಅಥವಾ ಯಾಕೆ ಮಾಡಿಕೊಡ್ಲಿ ಅನ್ನುವಂಥದ್ದು ರಶ್ಮಿಯವರ ಪ್ರಶ್ನೆ. ಇನ್ನು ಪ್ರಾಪರ್ಟಿ ತೆಗೆದುಕೊಂಡಂತಹ ದಿನದಿಂದ ನಾನು EMI ಕಟ್ಕೊಂಡು ಸಾಯ್ತಾ ಬಂದಿದ್ದೀನಿ. ನಾನು ಒಂದು ಮನೆಯಿಂದ ಬರುವಂತಹ ಬಾಡಿಗೆಯನ್ನು EMI ಥರ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನನ್ನ ಹೆಸರಿಗೆ ನನ್ನ ಹೆಂಡತಿ ಹೆಸರಿಗೆ ಬರೆದು ಕೊಡು ಅಂತೇಳಿ ಹೇಳಿದ್ರೆ ಹೇಗೆ? ಅಪ್ಪನೂ ಅವರ ಜೊತೆ ಇರ್ತಾರೆ ಅಂತ ಹೇಳಿ ಬಿಟ್ಕೊಟ್ಟೆ. ಆದರೆ ಅಪ್ಪನನ್ನು ಕೂಡ ಹೊರಗೆ ಹಾಕಿದ್ದಾನೆ. 1.5 ತಿಂಗಳಿನಿಂದ ಊಟ ಹಾಕಿಲ್ಲ. ನಮ್ಮ ಮನೇಲೇ ಬಂದು ಊಟ ಮಾಡ್ತಾರೆ, ಮತ್ತೆ ಕೆಳಗೆ ಹೋಗಿ ಮಲ್ಕೊಡ್ತಾರೆ. ಇನ್ನು ಕೆಳಗೆ ಹೋಗಿ ಅವನ ಮನೇಲಿ ಮಲಗೋದಕ್ಕೂ ಕೂಡ ಅವನು ಕೆಲವು ದಿನ ಬಿಟ್ಟಿಲ್ಲ. ಒಂದು ದಿನ ಬಾಗಿಲು ತೆಗೆದೇ ಇದ್ದಾಗ ಪಾಪ ಅಪ್ಪ ಬೇಸ್ಮೆಂಟ್ನಲ್ಲಿ ಹೋಗಿ ಮಲ್ಕೊಂಡಿದ್ರು. ಇದೆಲ್ಲ ನೋಡಿದರೆ ನಮಗೆ ಹೊಟ್ಟೆ ಉರಿಯಲ್ವಾ ಅಂತಲೂ ಕೂಡ ಅಸಮಾಧಾನವನ್ನು ಹೊರಗಡೆ ಹಾಕ್ತಾರೆ. ನಾನು ಮನೆ ತೆಗೆದುಕೊಳ್ಳುವಾಗ ಸಾಲವನ್ನು ಕೊಟ್ಟಿದ್ದಾನೆ. ಅವನಷ್ಟೇ ಅಲ್ಲ, ನಮ್ಮ ಅಕ್ಕನೂ ಕೂಡ ಕೊಟ್ಟಿದ್ರು. ನಾನು ತುಂಬ ಕಡೆ ಸಾಲವನ್ನು ಮಾಡಿದ್ದೀನಿ. ಹೆಚ್ಚು ಕಡಿಮೆ ಅವನು ನನಗೆ 13 ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾನೆ. ನಾನು ವಾಪಸ್ ಕೂಡ ಕೊಟ್ಟಿದ್ದೀನಿ. ಅದರ ಪ್ರೂಫ್ ಕೂಡ ನನ್ನ ಹತ್ರ ಇದೆ. ಅವನು 30-40 ಲಕ್ಷ ಕೊಟ್ಟಿದ್ದೀನಿ ಅಂತೇಳಿ ಹೇಳ್ತಾನೆ. ಅವನು ಕೊಟ್ಟಿದ್ರೆ ನಾನು ಯಾಕೆ 46 ಲಕ್ಷ ರೂಪಾಯಿ ಸಾಲವನ್ನು ಮಾಡ್ತಿದ್ದೆ? 2 ಮನೆ EMI ನಾನೇ ಕಟ್ತಾ ಇರುವಂಥದ್ದು. ಈಗ ನನಗೆ EMI ಕಟ್ಟೋಕ್ಕೆ ಸಮಸ್ಯೆ ಆಗುತ್ತೆ. ನನ್ನ ಸಿಬಿಲ್ ಸ್ಕೋರ್ಗೂ ಕೂಡ ತೊಂದರೆ ಆಗ್ತಿದೆ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಜುಲೈ ತಿಂಗಳಿನಿಂದ ಈ ಸಮಸ್ಯೆ ಶುರುವಾಗಿದೆ. ಜೂನ್ ತಿಂಗಳದ್ದು ಬಾಡಿಗೆಯನ್ನು ಕಟ್ಟಿಲ್ಲ. ಆದ್ದರಿಂದ ಅವನಿಗೇನು ಸಮಸ್ಯೆ ಇಲ್ಲ. EMI ಸಮಸ್ಯೆ ನಮಗೆ ಆಗೋದು. ನಮ್ಮ ಮನೆ ಅಲ್ವಾ, ನಮಗೆ ಸಮಸ್ಯೆ ಆಗೋದು. ಅವನ ಮನೆ ಅಂತೇಳ್ಬಿಟ್ಟು ಪ್ರೂಫ್ ತೋರಿಸ್ಲಿ. ಸಾಲ ಕೊಟ್ಟಿದ್ದಾನೆ ಅಂತೇಳಿ ಹೇಳ್ತಾನೆ, ಅದರ ಪ್ರೂಫ್ ಕೂಡ ತೋರಿಸ್ಲಿ. ಆಗ ನಾನು ಹೋರಾಟವನ್ನು ಮಾಡ್ತೀನಿ. ಲೇಟಾಗಿ ಕಟ್ತೀನಿ ಅಂಥೇಳಿ ಸುಮ್ಮನೆ ಕೂರ್ತಾನೆ, ಬಟ್ ಕಟ್ಟಲ್ಲ. ಬಟ್ ನಾನು ಹಾಗೆ ಮಾಡೋಕ್ಕಾಗಲ್ಲ ಅಲ್ವಾ? ಬ್ಯಾಂಕ್ನವರು ನನಗೆ ಲೀಗಲ್ ನೋಟಿಸನ್ನು ಕೊಡ್ತಾರೆ. ಅವನು ಹೇಳೋದು ನಿಜ, ಆದರೆ 6 ತಿಂಗಳಲ್ಲಿ ಎಲ್ಲ ಪ್ರೂಫನ್ನು ತೋರಿಸ್ಲಿ. ಯಾವುದೇ ವಿಚಾರ ಮಿಸ್ ಆಗದೆ ಎಲ್ಲವನ್ನು ಕೂಡ ಮುಗಿಸಿಕೊಡ್ತೀನಿ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಆತ ಹೇಳಿದ್ದು ಸತ್ಯ ಅಂತ ಆದರೆ, ಆತನ ಹತ್ರ ಪ್ರೂಫ್ ಇದ್ದರೆ, ಡಾಕ್ಯುಮೆಂಟ್ ಇದ್ದರೆ, ಆತನಿಗೇನು ಕೂಡ ಮೋಸ ಆಗದ ರೀತಿಯಲ್ಲಿ ನಾನು ಮುಗಿಸ್ಕೊಡ್ತೀನಿ ಅಂತಲೂ ಕೂಡ ಇಲ್ಲಿ ರಶ್ಮಿ ಅವರು ಹೇಳ್ತಾರೆ. ಅಂದರೆ ನಾವೆಲ್ಲರೂ ಕೂಡ ಆರಂಭದಲ್ಲಿ ಏನು ಅಂದ್ಕೊಂಡ್ವಿ, ಇಲ್ಲಿ ರಶ್ಮಿ ಅವರು ಒಂದು ರೀತಿಯಲ್ಲಿ ಈ ಪಾಪ ರಂಜಿತ್ ಅವರ ಹೆಂಡತಿಗೆ ಟಾರ್ಚರನ್ನು ಕೊಡ್ತಿದ್ದಾರೆ ಅಂತೇಳಿ ಅಂದ್ಕೊಂಡ್ವಿ. ಬಟ್ ಈಗ ರಂಜಿತ್ ಅವರ
ಅಕ್ಕ ಸ್ವತಃ ರಶ್ಮಿ ಅವ್ರು ಹೇಳೋದ ಮಾತುಗಳನ್ನು ಕೇಳಿದ್ರೆ ಬಹುಶಃ ಎಲ್ಲೋ ಒಂದು ಕಡೆ ಇದು ಬೇರೆಯದೇ ಆಯಾಮವನ್ನು ಪಡೀತಿದೆ ಅಂತೇಳಿ. ಈಗ ಇವರು ಕೂಡ ಹೇಳಿದರು, ರಂಜಿತ್ ಕೂಡ ಹೇಳಿದರು, ಆ ಹೆಸರನ್ನು ನನಗೆ ಲೋನ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವರ ಹೆಸರಿಗೆ, ಅಕ್ಕನ ಹೆಸರಿಗೆ ಮಾಡಿರೋದು ಮನೆಯನ್ನು ಅಂತೇಳಿ ಹೇಳಿದರು. ಅವ್ರ ಹೆಸರಲ್ಲೇ ಲೋನ್ ತೆಗೆದುಕೊಂಡಿರೋದು ಅಂತಲೂ ಕೂಡ ಹೇಳಿದರು. ರಂಜಿತ್ ಇದನ್ನು ಸತ್ಯ ಹೇಳಿದರು ಅಥವಾ ಸುಳ್ಳು ಹೇಳಿದ್ರು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಡಾಕ್ಯುಮೆಂಟ್ ಎಲ್ಲವೂ ಕೂಡ ಆಕೆ ಹೆಸರಲ್ಲಿರುವಾಗ ನಾನು ಯಾಕೆ ಡಾಕ್ಯುಮೆಂಟನ್ನು ಇಟ್ಕೊಂಡಿಲ್ಲ ಅಂತೇಳಿ ಯಾರಾದರೂ ಕೇಳಿದ್ರೆ ನಾಳೆ ಸಮಸ್ಯೆ ಆಗುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಈ ಸ್ಟ್ರಾಟಜಿಯನ್ನು ಬಳಸಿದ್ರು. ಅಥವಾ ನಿಜವಾಗ್ಲೂ ಕೂಡ ಇದು ರಶ್ಮಿ ಅವರ ಹೆಸರಲ್ಲೇ ಇದೆಯೋ ಗೊತ್ತಿಲ್ಲ. ಇದರ ಬಗ್ಗೆ ಇಬ್ಬರೂ ಕೂಡ ಕರೆಕ್ಟ್ ಆದಂಥ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ರಿಗಳು ಏನಾದರೂ ಸಿಕ್ತು ಅಂತ ಹೇಳಿದ್ರೆ ಅದರ ಸತ್ಯತೆ ಏನು ಅಂತೇಳಿ ಗೊತ್ತಾಗುತ್ತೆ. ಇನ್ನು ಎರಡನೇ ವಿಚಾರ, ತಂದೆಯನ್ನು ಹೊರಗಡೆ ಹಾಕಿರುವಂಥದ್ದು. ಮೊನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ರಂಜಿತ್ ಹೇಳ್ತಾ ಇದ್ರು, ತಂದೆ ಕಂಪ್ಲೀಟಾಗಿ ಅವರ ಪರವಾಗಿದ್ದಾರೆ ಅಂಥೇಳಿ. ಅಂದರೆ ತಂದೆಯೂ ಕೂಡ ಬುದ್ಧಿ ಹೇಳಲಿಲ್ಲ ಮಗಳಿಗೆ, ಅವಳ ಪರವಾಗಿ ಇದ್ದಾಳೆ ಅಂತೇಳಿ. ಬಹುಶಃ ಇಲ್ಲಿ ರಶ್ಮಿ ಹೇಳಿರುವಂಥ ವಿಚಾರ ಸತ್ಯವಾಗಿದ್ದರೆ, ಅಂದರೆ ಒಂದಿನ ಮನೆಯಿಂದ ಹೊರಗಡೆ ಹಾಕಿ ಬೇಸ್ಮೆಂಟ್ನಲ್ಲಿ ಮಲಗುವ ರೀತಿ ಮಾಡಿದರೆ, ಜೊತೆಗೆ ತಂದೆಯ ಮಾತನ್ನು ಇವರಿಬ್ಬರು ಕೂಡ ಕೇಳದಿರುವಂಥ ಪರಿಸ್ಥಿತಿಗೆ ತಲುಪಿದರೆ, ಬಹುಶಃ ಇಲ್ಲಿ ಈಕೆ ಹೇಳಿದಂತಹ ಮಾತುಗಳು ನಿಜವಾಗಿರಬಹುದು. ಅಂದರೆ ತಂದೆಯ ಮೇಲೆ ಸಿಟ್ಟಿದೆ ಅಷ್ಟು, ತಂದೆ ಎಲ್ಲೋ ಒಂದು ಕಡೆ ಮಗಳಿಗೆ ಸಪೋರ್ಟಿವ್ ಅಂತ ಹೇಳಿಬಿಟ್ಟು ಈತನಿಗೆ ಸಿಟ್ಟಿದೆ ಅನ್ನೋದು ಕೂಡ ಬಹುಶಃ ಅರ್ಥ ಆಗುತ್ತೆ. ಇಲ್ಲಿ ಎಲ್ಲೋ ಒಂದು ಕಡೆ ಈ ವಿಚಾರ ಮಾತ್ರ ಮ್ಯಾಚ್ ಆಗ್ತಿದೆ. ರಂಜಿತ್ಗೂ ಮತ್ತು ತಂದೆಗೂ ಸರಿ ಇಲ್ಲ ಸಂಬಂಧ ಅನ್ನೋದು ಕೂಡ ಅದು ಮ್ಯಾಚ್ ಆಗ್ತಿದೆ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಇದನ್ನು ಹೊರತುಪಡಿಸಿ ಈ ಇ ಎಮ್ ಐ ಮೊತ್ತ ಇದೆ ಅಂದರೆ, ಇ ಎಮ್ ಐ ಅಂದರೆ ಈಕೆ ಹೇಳ್ತಿರುವಂಥದ್ದು ಆತ ಇ ಎಮ್ ಐ ಕಟ್ಟಬೇಕಾಗಿತ್ತು ಅಂತೇಳಿ. ಬಟ್ ಆತ ಹೇಳ್ತಿರೋದು ನಾನು ಕಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ಕೂಡ ಗೊಂದಲದ ಗೂಡಾಗಿದೆ. ಇದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಬೇಕು, ಇದು ಡಾಕ್ಯುಮೆಂಟ್ಸು. ಆಗ ಮಾತ್ರ ಇದರ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ. ಎರಡನೇದು, ಈಗ ಸಮಸ್ಯೆ ಆಗಿರೋದು ಎಲ್ಲಿ ಅಂತ ಹೇಳಿದ್ರೆ, ಒಂದೇ ಬಿಲ್ಡಿಂಗ್ನಲ್ಲಿ ಇವರು ಇಷ್ಟು ಜನರು ಕೂಡ ಇರುವಂಥದ್ದು. ಬೆಟರ್ ಏನಂತ ಹೇಳಿದ್ರೆ, ಅವ್ರ ಹೆಸರಿಗೆ ಅವರು ಒಂದು ಪ್ರಾಪರ್ಟಿನ ಮಾಡಿಕೊಂಡು, ಇವ್ರ ಹೆಸರಿಗೆ ಇವರೊಂದು ಪ್ರಾಪರ್ಟಿನ ಮಾಡ್ಕೊಂಡು ಇದ್ದಿದ್ದರೆ ಈ ಸಮಸ್ಯೆಗಳು ಬರ್ತಿರ್ಲಿಲ್ಲ. ಬಟ್ ಈ ಪ್ರಾಪರ್ಟಿ ಸಮಸ್ಯೆ ಇಲ್ಲಿಗೆ ನಿಲ್ತು ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಮುಂದುವರಿತಾನೆ ಹೋಗುತ್ತೆ. ಚಿಕ್ಕದಾಗಿ ಶುರುವಾದಂಥ ಸ್ಪಾರ್ಕು ಮುಂದೆ ಹೋಗ್ತಾ 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 ದೊಡ್ಡದಾಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ನಿಜವಾಗ್ಲೂ ಕೂಡ ಈ ರಂಜಿತ್ ಮತ್ತು ಈ ಸಹೋದರಿ ರಶ್ಮಿ ನಡುವೆ ಕೂತು ಮಾತನಾಡ್ಕೊಳ್ಬಹುದಂಥ ಸಮಸ್ಯೆನೇ ಇದು 100%. ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಯಾಕಂದ್ರೆ ದೊಡ್ಡ ವಿಚಾರ ಏನಲ್ಲ, ದೊಡ್ಡ ಡಿಸ್ಪ್ಯೂಟ್ ಕೂಡ ಏನಲ್ಲ, ತುಂಬ ಸಣ್ಣದಿದು. ಕೂತು ಮಾತನಾಡಿದರೆ ಬಗೆಹರಿಸ್ಕೊಳ್ಬೋದಂಥ ಡಿಸ್ಪ್ಯೂಟೇ. ಆದರೆ ಇಬ್ಬರೂ ಕೂಡ ಆ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ದುಡುಕಿದ್ದಾರೆ. ಅಂದರೆ ರಂಜಿತ್ ಹೆಂಡತಿ ಆಕೆಯದು ಒಂದು ವಾದ, ಇಲ್ಲಿ ರಶ್ಮಿಯ ಗಂಡ ಅವ್ರದ್ದು ಒಂದು ವಾದ. ಇದರ ನಡುವೆ ಸಾಕಷ್ಟು ಸಮಸ್ಯೆಗಳು ಬಂದು ಹೋಗಿದ್ದಾವೆ, ಮಾತುಗಳು ಬಂದು ಹೋಗಿದ್ದಾವೆ, ಮಾತುಕತೆಗಳಾಗಿದ್ದಾವೆ, ವಾದ ವಿವಾದಗಳಾಗಿದ್ದಾವೆ, ಎಲ್ಲವೂ ಕೂಡ ಆಗಿದ್ದಾವೆ. ರಶ್ಮಿ ಆ್ಯಂಡ್ ಫ್ಯಾಮಿಲಿ ನಮ್ಮದು ಅಂತೇಳಿ ಹೇಳಿದ್ರೆ, ರಂಜಿತ್ ಆ್ಯಂಡ್ ಫ್ಯಾಮಿಲಿ ಅವ್ರ ಫ್ಯಾಮಿಲಿದು ನಮ್ಮದು ಅಂತೇಳಿ ಹೇಳ್ತಿರುವಂಥದ್ದು. ಇದು ಬಹುಶಃ ಅಂತ್ಯವಾಗಬೇಕು ಅಂತ ಹೇಳಿದ್ರೆ ಇಬ್ಬರ ನಡುವೆ ಕೂತು ಕರೆಕ್ಟಾಗಿ ಯಾರ್ಯಾರ್ದು ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಇಫ್ ಇನ್ ಕೇಸ್ ಅವ್ರ ತಂದೆ ಗೊತ್ತಿದ್ದರೆ ಅವರೇ ಮುಂದಾಳತ್ವವನ್ನು ವಹಿಸಿ, ಎರಡೂ ಕುಟುಂಬದವರು, ಈಗ ರಂಜಿತ್ ಹೆಂಡತಿ ಫ್ಯಾಮಿಲಿಯವರು ಹಾಗೆಯೇ ಈ ಫ್ಯಾಮಿಲಿಯಿಂದನೂ ಕೂಡ ರಶ್ಮಿ ಅವರ ಗಂಡನ ಫ್ಯಾಮಿಲಿಯಿಂದ ಮತ್ತು ಇವರ ಫ್ಯಾಮಿಲಿಯಿಂದ ರಂಜಿತ್ ಮತ್ತು ರಶ್ಮಿಯ ಫ್ಯಾಮಿಲಿಯ ಹಿರಿಯರು ಕೂತು ಬಗೆಹರಿಸಿಕೊಳ್ಳೋದು ಭಾರಿ ಒಳ್ಳೆಯದು. ಅದ್ರ ಬದಲಿಗೆ ಕೋರ್ಟು ಕಚೇರಿ ಅಂತ ಹೋದರೆ ಇನ್ನಷ್ಟು ಹೋದಂಥ ಮರ್ಯಾದೆ ಮತ್ತಷ್ಟು ಮೂರು ಪಾಲಿಗೆ ಹರಾಜಾಗೋದ್ರಲ್ಲಿ ಡೌಟ್ ಇಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳಿ ಈ ಮಾತುಕತೆಯಲ್ಲಿ. ಮತ್ತು ವಿದ್ ಡಾಕ್ಯುಮೆಂಟ್ ಯಾರು ಕೂಡ ಇದುವರೆಗೂ ಹೊರಗಡೆ ಇಟ್ಟಿಲ್ಲ, ಹೀಗೆ ಆಗಿದೆ ಅಂತೇಳಿ. ಹಾಗಾಗಿ ನಾವು ಕೂಡ ಇದೇ ರೀತಿ ಆಗಿದೆ ಅಂತೇಳಿ ಜಡ್ಜ್ ಮಾಡೋಕ್ಕೂ ಕೂಡ ಆಗ್ತಿಲ್ಲ. ಅಂದರೆ ಡಾಕ್ಯುಮೆಂಟ್ ಇದ್ದಿದ್ರೆ ಏನಾದರೂ ಒಂದು ಹೇಳ್ಬೋದಾಗಿತ್ತು. ವಿದೌಟ್ ಡಾಕ್ಯುಮೆಂಟ್ ಜಸ್ಟ್ ಎಲ್ಲರೂ ಕೂಡ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ. ಆ ಸ್ಟೇಟ್ಮೆಂಟಿಂದ ಜಡ್ಜ್ಮೆಂಟನ್ನು ಕೊಡೋಕ್ಕೆ ಅಥವಾ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯವಿಲ್ಲ. ಅಂತಿಮವಾಗಿ ಇವ್ರು ಏನು ಡಾಕ್ಯುಮೆಂಟನ್ನು ಕೊಡ್ತಾರೆ ಆ ಡಾಕ್ಯುಮೆಂಟ್ ಮೇಲೆ ಎಲ್ಲದೂ ಕೂಡ ನಿಂತಿದೆ ಅನ್ನೋದು ಮಾತ್ರ ಕಟು ವಾಸ್ತವ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯನೋ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಚಾನಲ್ಗೆ.